ಏನು ಶ್ರೀರಂಗಪಟ್ಟಣ ತಾಲೂಕಿನ ರೈತಾಪಿ ವರ್ಗ ಹಾಗೂ ನಾಗರಿಕ ಸಮಾಜ ಹಾಗೂ ವಿವಿಧ ಕ್ಷೇತ್ರ ಸಂಘಟನೆಗಳು ಹಾಗೂ ಪುರಸಭಾ ಸದಸ್ಯರು, ಸ್ಥಳೀಯ ಜನಪ್ರತಿನಿಧಿಗಳು ಹಾಗೂ RSS ಸಂಘ ಪರಿವಾರ ಎಲ್ಲರೂ ಸೇರಿ ಏನು ಎಲ್ಲ ಈಗ ವಿವಿಧ ಕ್ಷೇತ್ರದ ರಾಜಕೀಯ ಮುಖಂಡರುಗಳ ನೇತೃತ್ವದಲ್ಲಿ ಇವತ್ತು ನಡೀತಾ ಇರೋದಂತ ಈ ಪೂರ್ವಭಾವಿ ಸಭೆಯಲ್ಲಿ ಒಕ್ಕಾಯ್ದೆ ಏನೀಗ RTCಲಿ ಹಾಗೂ ಸರ್ಕಾರಿ ಜಾಗಗಳು ಹಾಗೂ ಶಾಲೆಗಳು, ಮಂದಿರಗಳು ಹಾಗೂ ಸರ್ಕಾರಿ ಆಸ್ತಿಪಾಸ್ತಿಗಳು, ಪುರಾತತ್ವ ಇಲಾಖೆ ಏನು ಈಗ ಅಕ್ರಮ ವಶಪಡಿಸ್ಕೊಂಡಿದೆ ಅದನ್ನು ಕೂಡಲೇ ರದ್ದು ಮಾಡಿ ರಾಜ್ಯ ಸರ್ಕಾರ ಆಂಧ್ರ ಮಾದರಿಯಲ್ಲಿ ಒಂದು ಆದೇಶ ಹೊರಡಿಸಬೇಕು ಹಾಗೂ ಕೇಂದ್ರ ಸರ್ಕಾರಿ ಕಾಯ್ದೆ ರದ್ದುಪಡಿಸಬೇಕು ಅಂತ ಒಂದು 20ನೇ ತಾರೀಕು ಒಂದು ಹೋರಾಟ ಕರೆ ಕೊಟ್ಟಿದ್ವಿ. 20ನೇ ತಾರೀಕು ಶ್ರೀರಂಗಪಟ್ಟಣ ತಾಲೂಕು ಸ್ವಯಂ ಪ್ರೇರಿತವಾಗಿ ಬಂದ್ ಘೋಷಣೆ ಮಾಡ್ತಾ ಇದ್ದೀವಿ. 20ನೇ ತಾರೀಕು ಎಲ್ಲ ರೈತಾಪಿ ವರ್ಗದವರು ತಮ್ಮ ಜಾನುವಾರುಗಳೊಂದಿಗೆ ಶ್ರೀರಂಗಪಟ್ಟಣ ಬಸ್ ಸ್ಟ್ಯಾಂಡಿನ ಕುವೆಂಪು ವೃತ್ತ ಬಳಿ ಬಂದು ಅಲ್ಲಿಂದ ಪ್ರತಿಭಟನೆ ಮೆರವಣಿಗೆ ಮುಖಾಂತರ ತಾಲೂಕು ಕಚೇರಿ ಬರೋ ಅಷ್ಟರಲ್ಲಿ ಈ ಜಿಲ್ಲೆಯ ಜಿಲ್ಲಾಧಿಕಾರಿ, ಈ ಕ್ಷೇತ್ರದ ಶಾಸಕರು ಹಾಗೂ ಈ ಜಿಲ್ಲೆಯ SP ಅವರು ಖುದ್ದು ಸ್ಥಳಕ್ಕೆ ಭೇಟಿ ನೀಡಿ ಈ ಸಮಸ್ಯೆನ ಪರಿಹರಿಸಕ್ಕೆ ಒಂದು ಸಮಯ ನಿಗದಿ ಮಾಡಿ ಪರಿಹರಿಸ್ಕೊಡ್ಬೇಕು. ಅವರು ಪರಿಹರಿಸಲಿಲ್ಲ ಅಂದ್ರೆ, ಆ ಸ್ಥಳಕ್ಕೆ ಭೇಟಿ ಕೊಡಲಿಲ್ಲ ಅಂದ್ರೆ ಆ ಪ್ರತಿಭಟನೆ, ಆ ಸ್ವಯಂ ಘೋಷಿತ ಬಂದ್ ಉಪವಾಸ ಸತ್ಯಾಗ್ರಹ ಆಗಿ ಅವತ್ತಿಂದನೇ ಜಾರಿಯಾಗುತ್ತೆ. ಪ್ರತಿದಿನ ಪ್ರತಿಯೊಂದು ಗ್ರಾಮದ ಕೆಲ ಮುಖಂಡರುಗಳು, ಕೆಲ ವ್ಯಕ್ತಿಗಳು, ರಾಜಕಾರಣಿಗಳು ಎಲ್ಲರೂ ಕೂಡ, ಪರಿವಾರದ ಎಲ್ಲ ಮುಖಂಡರುಗಳು ಕೂಡ ಈ ಆಮರಣ ಅಂತ ಉಪವಾಸ ಸತ್ಯಾಗ್ರಹವನ್ನ ಮಾಡ್ತೀವಿ ಅಂತ ಈ ಮುಖಾಂತರ ನಾವು ಹೇಳಕ್ ಇಷ್ಟಪಡ್ತೇವೆ. ಸರ್, ಈಗೇನು ಸರ್ಕಾರ ಈಗ ಒಕ್ಕಾಯ್ದೆ ಅಡಿಯಲ್ಲಿ ಈಗ ಸಾರ್ವಜನಿಕರ ಆಸ್ತಿಪಾಸ್ತಿಗಳು ಹಾಗೂ ರೈತಾಪಿ ವರ್ಗದ ಆಸ್ತಿಪಾಸ್ತಿಗಳನ್ನ ಅವರು ಕೊಟ್ಟಿರೋ ವಿಶೇಷ ಕಾನೂನನ್ನ ದುರುಪಯೋಗ ಪಡಿಸ್ಕೊಂಡು ಎಲ್ಲ RTCಗಳಲ್ಲಿ, ಅಸೆಸ್ಮೆಂಟ್ಗಳಲ್ಲಿ ಏನು ಒಕ್ಕಂತ ಬರ್ತಾ ಇದೆ ಅದು ಕೂಡ ರದ್ದುಪಡಿಸಬೇಕಂದ್ರೆ ರೈತರು ಸಾಲ ಮಾಡ್ಕೊಂಡಿದ್ದಾರೆ. ಅವರು ಹೈಕೋರ್ಟ್ಗೆ ಹೋಗಿ ಅಷ್ಟು ಹೋರಾಡೋ ಶಕ್ತಿ ಇಲ್ಲ. ಆದ್ರಿಂದ ರಾಜ್ಯ ಸರ್ಕಾರನೇ ರೈತರ ಬಳಿಗೆ ಬಂದು ಈ ಸರಿಪಡಿಸಬೇಕು ಅಂತ ಇವತ್ತು ಈ ಒಂದು ಈಗ ನಮ್ಗೆ 70 RTC ಒಂದ್ ನಿಮಿಷ ಇರೋಣ, ಇನ್ನು ಅವತ್ತೈತೆ. ಇವಾಗ ಸದ್ಯಕ್ಕೆ 70 RTCಗಳು ಅಸೆಸ್ಮೆಂಟ್ ಸಮೇತ 70 ಪ್ರಾಪರ್ಟಿದು ದಾಖಲಾತಿ ನಮ್ಮ ಹತ್ರ ಸಿಕ್ಕಿದೆ. ಹಾಗೂ ತಾಲೂಕಾದ್ಯಂತ ಯಾರ್ಯಾರ ರೈತರಿಗೆ ಈ ತರ ಅನ್ಯಾಯ ಆಗಿದೆ ಅವತ್ತೆಲ್ಲ ರೈತರು ಕೂಡ ಅವತ್ತ ಪ್ರತಿಭಟನೆ ಮೆರವಣಿಗೆಯಲ್ಲಿ ಭಾಗವಹಿಸಿ ಅದಕ್ಕೆ ಅವತ್ತು ತಮ್ಮ ದಾಖಲಾತಿಗಳನ್ನ ತೋರಿಸ್ತಾರೆ. ಅವ್ರು ಜಿಲ್ಲಾಧಿಕಾರಿ ಮತ್ತು ಶಾಸಕರು ಕೂಡ ಅವತ್ತು ಸ್ಥಳಕ್ಕೆ ಭೇಟಿ ಕೊಡಬೇಕು ಅಂತ ಈ ಸಭೆ ಮುಖಾಂತರ ಆಗ್ರಹ ಕೂಡ ಮಾಡಿದ್ವಿ. ಸರ್, 2014-15 ಅಂತ ಬರ್ತಾ ಇದೆ. ಆ ಟೈಮಲ್ಲಿ DC ಆದಂತ ಜಾಫರ್ ಅನ್ನೋ ಒಬ್ರು ಇದ್ರು ಅಂತ ಮಾಹಿತಿ ಇದೆ. ಆ ಟೈಮಲ್ಲಿ ಇದಾಗಿದೆ ಅಂತ ಮಾಹಿತಿ ಇದೆ. ಇದಕ್ಕೆ ಸದ್ಯಕ್ಕೆ ನಮ್ಗೆ RTC ದಾಖಲೆ ಸಿಕ್ಕಿರೋದು. ಅದು ಯಾವ ಟೈಮಲ್ಲಿ ಆಗಿದೆ ಅಂತ ಸರ್ಕಾರಿ ಅಧಿಕಾರಿಗಳನ್ನು ಮಾಹಿತಿ ಕೊಡಬೇಕು ಸಾರ್ವಜನಿಕರಿಗೆ. ಸರ್, ಈಗ ಕಿರಂಗೂರು ಗ್ರಾಮ ಸರ್ 26 ಎಕರೆ, ಶೆಟ್ಟಳ್ಳಿ ಹೋಬಳಿಯಲ್ಲಿ ಒಂದು 10 ಎಕರೆ ಹಾಗೂ ಶ್ರೀರಂಗಪಟ್ಟಣ, ಗಂಜಾಂ ಸೇರಿದಂತೆ ವಿವಿಧ ಪ್ರೇಕ್ಷಣೀಯ ಸ್ಥಳಗಳು, ಮಾನ್ಯುಮೆಂಟ್ಗಳು, ಪುರಾತತ್ವ ಇಲಾಖೆ ಸಂಬಂಧಪಟ್ಟ ಜಾಗಗಳು, ಶಾಲೆಗಳು, ದೇವಸ್ಥಾನಗಳು ಈ ತರ ಎಲ್ಲ ಕೂಡ ಆಗಿದೆ. ಕೆಲವನ್ನ RTC ನೋಂದಾಯಿಸಿದ್ದಾರೆ, ಇನ್ನು ಸೆಕೆಂಡ್ ರೌಂಡ್ ಅಲ್ಲಿ ನೋಂದಾಯಿಸ್ತಾರೆ ಅಂತ ಒಂದು ಮಾಹಿತಿ ಕೂಡ ಇದೆ. ಶ್ರೀರಂಗಪಟ್ಟಣ ತಾಲೂಕಿನ 60% ಭಾಗ ಎನ್ಕ್ರೋಚ್ ಮಾಡ್ತೀವಿ ಅಂತ ಒಂದು ಮಾಹಿತಿ ಇದೆ ನಮಗೆ. ಆ ಮಾಹಿತಿ ಆಧಾರದ ಮೇಲೆ ಮುಂದೆ ಈ ರೀತಿ ಅನ್ಯಾಯ ಇಡೀ ರಾಜ್ಯದಲ್ಲಿ, ಇಡೀ ದೇಶದಲ್ಲಿ ಎಲ್ಲೂ ಆಗಬಾರ್ದು ಅನ್ನೋ ಉದ್ದೇಶದಿಂದ ಶ್ರೀರಂಗಪಟ್ಟಣ ತಾಲೂಕು ನಾಗರಿಕರು ಈ ಪ್ರತಿಭಟನೆ ಒಂದು ಪ್ರಕಾರತೆ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ವಿ. ಹೌದೌದು, ರೈತರ ಜಮೀನು, ಅಸೆಸ್ಮೆಂಟ್ ಜಾಗಗಳು, ವಸತಿ ನಿಲಯಗಳು ಎಲ್ಲ ಕೂಡ ಸೇರ್ಕೊಂಡಿದೆ. ಬಡಾವಣೆಗಳು ಎಲ್ಲ ಕೂಡ ಸೇರಿದೆ. ಶಾಲೆಗಳು, ದೇವಸ್ಥಾನ, ಶ್ರದ್ಧಾ ಕೇಂದ್ರಗಳು ಎಲ್ಲ ಕೂಡ ಸೇರಿದೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.